ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. 18ನೇ ತಾರೀಕು ನಾನು ಕೊರಿಯರ್ ಮಾಡಿದ್ನಲ್ಲ, ಅವರಿಗೆ ಕೊರಿಯರ್ ತಲುಪಿದೆ ನೋಡಿ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಇತ್ತು, ಮತ್ತು ಗಿಡಗಳು ತುಂಬ ಸೇಫ್ಟಿಯಾಗಿ ಬಂದಿದೆ ಅಂತ ನನಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಸುಮಾರು ಸತಿ ಗಿಡಗಳನ್ನ ತೊಗೊಂಡಿದ್ದಾರೆ ಇವರು ನನ್ನ ಹತ್ರ. ನೋಡಿ, ಫಸ್ಟೆಲ್ಲ ತೊಗೊಂಡಿದ್ದು ಹೂವೆಲ್ಲ ಬಿಟ್ಟಿದೆ, ಸೇವಂತಿಗೆ ಹೂವು ಮತ್ತು ದಾಸವಾಳ ಹೂವು, ಇದೆಲ್ಲ ಹೂವು ಬಿಟ್ಟಿರೋದನ್ನು ಸಹ ನನಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅವರು ಹೇಳ್ತಿದ್ದಾರೆ ನೋಡಿ ಅಲ್ಲಿ ವಿಡಿಯೋದಲ್ಲಿ, ಸೂಪರ್ ಅಂತಲೂ ಸಹ ಕೈನಲ್ಲಿ ತೋರಿಸ್ತಾ ಇದ್ದಾರೆ. ನೀವು ಗಮನಿಸ್ಬೋದು ನೋಡಿ. ಇದು ದಾಳಿಂಬೆ ಗಿಡ ಮತ್ತು ಸ್ಟಾರ್ ಫ್ರೂಟ್ಸು ಇದೆಲ್ಲ ಬುಕ್ ಮಾಡ್ಕೊಂಡಿದ್ರು ಅವರು. ನಾನು ಅದೆಲ್ಲನೂ ಕಳಿಸಿದ್ದೆ. ಮತ್ತು ದಾಸವಾಳ ಗಿಡ, ಹಣ್ಣಿನ ಗಿಡಗಳು ಇದೆಲ್ಲನೂ ಬುಕ್ ಮಾಡ್ಕೊಂಡಿದ್ರು. ನಾನು ಅದನ್ನು ಪ್ಯಾಕ್ ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು, ಗಿಡಗಳು ಫ್ರೆಶ್ ಆಗಿದೆ ಅಂತ ಹೇಳಿ ನನಗೆ ಅದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಕೆಲವರು ವಿಡಿಯೋ ಮಾಡಿ ಕಳಿಸ್ತಾರೆ, ಕೆಲವರು ಫೋಟೋ ಕಳಿಸ್ತಾರೆ. ನೋಡಿ, ಇವರು ಒಬ್ಬರು ಫೋಟೋ ಕಳಿಸಿದ್ದಾರೆ. ಅವರು ಫಸ್ಟ್ಗೆ ತೋರಿಸಿದ್ನಲ್ಲ, ಅವರು ವಿಡಿಯೋ ಕಳಿಸಿದ್ದಾರೆ, ಇವರು ಫೋಟೋ ಕಳಿಸಿದ್ದಾರೆ. ಈ ಥರ ಒಬ್ಬೊಬ್ಬರು ವಿಡಿಯೋ ಕಳಿಸ್ತಾರೆ, ಒಬ್ಬೊಬ್ಬರು ಫೋಟೋ ಕಳಿಸ್ತಾರೆ. ಇನ್ನು ನೋಡಿ, ಬೆಳಗ್ಗೆನೇ ಇವತ್ತು ನಾನು ಗಾರ್ಡನ್ಗೆ ಬಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ, ಅಂದರೆ ಅದು ಗಿಡಗಳ ಒಣಗೋಗಿರೋದು ಪಾಟೆಲ್ಲ ಖಾಲಿ ಇರುತ್ತಲ್ಲ ಕವರು, ಅದೆಲ್ಲನೂ ತೆಗೆದಿಟ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ತೆಗೆದು ಇಟ್ಟಿದ್ದೀನಿ. ಮತ್ತು ಇನ್ನು ಈ ಸೈಡು ಇಲ್ಲಿ ನಾನು ಅಂದರೆ ಗಾರ್ಡನ್ಗೆ ಬೇಕಾಗಿರೋ ಅಂಥದ್ದನ್ನೆಲ್ಲ ಇಲ್ಲಿ ನಾನು ಜೋಡಿಸಿಟ್ಟಿರ್ತೀನಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಬೆವ್ರು ನೀರಂತೂ ಎಲ್ಲ ಬೆವ್ರು ನೀರು ಇಳಿತಾ ಇದೆ ಮುಖದಿಂದ. ಇನ್ನು ಇವರು ಕಡೂರವರು, ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಂತೆ. ಹಾಗಾಗಿ ನನಗೆ ಫೋನ್ ಮಾಡಿದರು, ಅಕ್ಕ ಮನೆ ಹತ್ರ ಬರ್ತೀವಿ, ಗಾರ್ಡನ್ ನೋಡಬೇಕು ಮತ್ತು ಗಿಡಗಳನ್ನೂ ತೊಗೋಬೇಕು ಅಂದರು. ಹಾಗಾಗಿ ಇವರು ಸಡನ್ನಾಗಿ ಫೋನ್ ಮಾಡಿದ್ರು. ನಾನು ಅಲ್ಲಿ ಗಾರ್ಡನ್ದೆಲ್ಲ ಕ್ಲೀನ್ ಮಾಡ್ತಾ ಇದ್ನ, ನಾನು ಸ್ವಲ್ಪ ಅದು ಬೇಡದೇ ಇರೋ ವೇಸ್ಟ್ ಎಲ್ಲನೂ ತೊಗೊಂಡೋಗಿ ಗುಜರಿಗೆಲ್ಲ ಹಾಕಬೇಕಾಗಿತ್ತು. ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವರು ಸಡನ್ನಾಗೆ ಫೋನ್ ಮಾಡಿದ್ರು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಅಂದ್ಬಿಟ್ಟು ಮತ್ತೆ ನಾನು ಆ ಕೆಲಸನ ಸ್ಟಾಪ್ ಮಾಡಿ ನಾನು ಇವ್ರಿಗೆ ಟೈಮ್ ಕೊಟ್ಟೆ. ಏಕೆಂದರೆ ಅಷ್ಟು ದೂರದಿಂದ ನಮ್ಮನ್ನು ನೋಡೋಕ್ಕೆ ಅಂತ ಬಂದಿದ್ದಾರೆ ಅಂದಮೇಲೆ ನಾವು ಅವರಿಗೆ ಸಮಯ ಕೊಡಬೇಕಲ್ವ. ಹಾಗಾಗಿ ನಾನು ಮಾಡ್ತಿದ್ದ ಕೆಲಸನ ಸ್ಟಾಪ್ ಮಾಡಿ ಆಮೇಲೆ ಇವ್ರಿಗೆ ಅವರು ಕೇಳ್ತಿದ್ದಂತಹ ಗಿಡಗಳನ್ನೆಲ್ಲನೂ ತೆಗೆದುಕೊಟ್ಟೆ ನಾನು. ಅಂದರೆ ಹೆಚ್ಚು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ಅವರು ಬೇಕಾದ ಗಿಡಗಳೆಲ್ಲನೂ ಕೇಳ್ತಿದ್ರಲ್ಲ, ನಾನು ಆ ಗಿಡ ತೆಗೆದುಕೊಡೋದ್ರಲ್ಲಿ ಬ್ಯುಸಿ ಆದೆ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಬುಧವಾರ ಬಂದಿರೋದು, ಮಂಗಳವಾರ ತುಮಕೂರವ್ರು ಬಂದಿದ್ನಲ್ಲ, ಅವರೂ ಅಷ್ಟೇ ನಾನು ಹೆಚ್ಚಿಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಏಕೆಂದರೆ ನಾನು ಅವರಿಗೆ ಗಿಡ ಕೊಡೋದಲ್ಲಿ ಮತ್ತು ವೀಡಿಯೋ ಮಾಡೋದಲ್ಲಿ, ಹಂಗಾಗಿ ನಾನು ಹೆಚ್ಚಿಗೆ ಏನು ವೀಡಿಯೋ ಮಾಡಲಿಲ್ಲ. ರೆಗ್ಯುಲರಾಗಿ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಇವರು ಅದೇ ಹೇಳ್ತಾ ಇದ್ದಿದ್ದು, ಅಕ್ಕ ನಾನು ರೆಗ್ಯುಲರಾಗಿ ನಿಮ್ಮ ವೀಡಿಯೋ ನೋಡ್ತೀನಿ, ಮೊದಲು ನೀವು ತುಂಬ ದಪ್ಪ ಇದ್ರಿ, ಈ ನಡುವೆ ಅಂತೂ ತುಂಬಾ ಸಣ್ಣ ಆಗಿಬಿಟ್ಟಿದ್ದೀರಾ ಅಂತಲೂ ಹೇಳ್ತಾ ಇದ್ರು. ಫಸ್ಟು ಹುಷಾರಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಅಂತಲೂ ಎಲ್ಲ ಹೇಳ್ತಾ ಇದ್ರು. ತುಂಬ ಜನ ನನಗೆ ಅದನ್ನೇ ಹೇಳೋದು, ನೀವು ತುಂಬ ಸ್ಲಿಮ್ ಆಗಿಬಿಟ್ಟಿದ್ದೀರಾ ಅಂತಲೂ ಹೇಳ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ, ಕೆಲಸದ ಒತ್ತಡ ಇದ್ದಾಗ ಈ ಥರ ಎಲ್ಲ ಆಗತ್ತೆ. ಇವರು ಗ್ರೀನ್ ಡ್ರೆಸ್ ಹಾಕ್ಕೊಂಡಿರೋರು ಅಕ್ಕ, ಆ ಕಡೆ ಇರೋರು ಟೊಪ್ಪಿ ಹಾಕೊಂಡಿದಾರಲ್ಲ ಅವರು ತಂಗಿ. ಇವರು ಅಕ್ಕ ತಂಗಿಯದಿರಿಬ್ರು. ಜಾನಿನ ಅಲ್ಲಿ ಕಟ್ಟಿದ್ದೀವಿ, ಅವನು ಓ ಅಂತಿದ್ದಾನೆ ನೋಡಿ. ಅಲ್ಲಿ ಕಟ್ಟಿದ್ದೀವಿ, ಎಷ್ಟು ಬೊಗಳ್ತಿದ್ದಾನೆ ಅಂದರೆ ಅವ್ನು ಯಾರನ್ನು ಬಿಡಲ್ಲ ಮನೆ ಹತ್ರ. ಹಂಗಾಗಿ ನಮ್ಮನೆಯವರು ಅಲ್ಲಿ ಒಳಗಡೆ ಕಟ್ರಿ ಅಂದರೆ ತಗೊಬಂದು ಮೇಲೆ ಕಟ್ಟಿದ್ದಾರೆ. ಇನ್ನು ಇವರು ನೋಡ್ದಂಗೆಲ್ಲ ಅವ್ನು ಬೊಗಳ್ತಾನೆ ಇರ್ತಾನೆ. ಗಾರ್ಡನ್ನೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಕ್ಕ, ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೀರಾ, ನಾನು ನಿಮ್ಮ ವಿಡಿಯೋ ರೆಗ್ಯುಲರಾಗಿ ನಾನು ನೋಡ್ತಾನೆ ಇರ್ತೀನಿ ಅಂತಲೂ ಹೇಳ್ತಾ ಇದ್ರು. ಜಾನಿ ನೋಡಿ ಅಲ್ಲಿ ಅವನಂತೂ ಸುಮ್ಮನೆ ಇರ್ತಾನೆ ಇಲ್ಲ, ಓ ಅಂತಿದ್ದಾನೆ. ಅದೇ ಹೇಳೋದು, ನೀವು ಅದು ಯಾವಾಗ ಮನೆ ಕೆಲಸ ಮಾಡ್ತೀರಾ ಮತ್ತು ಅದು ಯಾವಾಗ ನೀವು ಗಾರ್ಡನ್ ಕೆಲಸ ಮಾಡ್ತೀರಾ, ಯಾವಾಗಲೂ ಗಾರ್ಡನ್ನಲ್ಲೇ ಇರ್ತೀರಾ ಅಂತಲೂ ಸಹ ಹೇಳ್ತಾ ಇದ್ರು. ಇವರು ದಾಸವಾಳ ಗಿಡ ಮತ್ತು ಗೊಬ್ಬರ ಇದೆಲ್ಲನೂ ತಗೊಂಡ್ರು ನೋಡಿ. ಅಲ್ಲಿ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ಯಾವ್ಯಾವ ಗಿಡಗಳಿದೆ ಅಂತ ನೋಡೋಣ. ನೋಡಿ, ಇದೊಂಥರ ಕಲ್ಲರು, ತುಂಬ ರೇರ್ ಕಲ್ಲರು, ಚೆನ್ನಾಗಿದೆ. ದಾಸವಾಳ ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದು 3 ಗಿಡ ಇತ್ತು, ಅದು ಕ್ರೀಮ್ ಕಲ್ಲರು, ಅವರು 2 ತಗೊಂಡ್ರು, ಇನ್ನು ಒಂದೇ ಗಿಡ ಇರೋದು. ಇದು ರೆಡ್ಡು, ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲ್ಲರ್ಗಳು. ಇನ್ನು ಸ್ಫಟಿಕ ಹೂವು, ಇದರಲ್ಲಿ ರೆಡ್ಡುದಿದು, ಇದರಲ್ಲೂ ಇದ್ದಾವೆ ಗಿಡಗಳು. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಬುಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಸ್ಫಟಿಕ ಗಿಡ. ಇವೆಲ್ಲ ತುಂಬ ರೇರ್ ಕಲ್ಲರು, ಸಾಮಾನ್ಯವಾಗಿ ಸಿಗೋದಿಲ್ಲ ಈ ಕಲ್ಲರೆಲ್ಲ. ಇನ್ನು ಮಾಮೂಲಿ ಕಲ್ಲರು ವೈಟು ಮತ್ತು ಹಳದಿ ಈ ಥರ ಕಲರ್ಗಳೆಲ್ಲ ಸಿಗುತ್ತೆ. ಈ ಕಲ್ಲರು ತುಂಬ ರೇರ್ ಕಲ್ಲರ್ಗಳೆಲ್ಲ ಸಿಗೋದಿಲ್ಲ. ಇನ್ನು ಇದು ಶಂಖಪುಷ್ಪ, ಇದು ಬ್ಲೂ ಕಲ್ಲರಲ್ಲೂ ಇದೆ ಮತ್ತು ಪರ್ಪಲಲ್ಲೂ ಇದೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ.
ಇನ್ನು ಮನೆ ಹತ್ರ ಬಂದು ಗಿಡಗಳನ್ನ ತಗೊಳ್ಳೋರು ದಯವಿಟ್ಟು ನೀವು ನಿಮಗೆ ಯಾವ ಗಿಡ ಬೇಕು ಅದನ್ನು ಫೋಟೋ ತೋರಿಸಿದ್ರೆ ನಾನು ನಿಮಗೆ ಗಿಡಗಳನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದರೆ ಮೊನ್ನೆ ತುಮಕೂರವ್ರು ಬಂದಿದ್ರಲ್ಲ, ಅವರು ಅಷ್ಟೇ, ಅಂದರೆ ಅವರು ಫೋಟೋ ಯಾವುದೂ ತೆಕ್ಕೊಂಡಿಲ್ಲ, ಆ ಗಿಡ ಬೇಕು ಈ ಗಿಡ ಬೇಕು ಅಂತಿದ್ರು. ನಿಮಗೆ ಯಾವ ಕಲ್ಲರು ಅಂತ ನನಗೇನು ಗೊತ್ತಾಗುತ್ತೆ ಅಲ್ವಾ? ನೀವು ಈ ಥರ ಕಲ್ಲರು ಅಂತ ತೋರಿಸಿದ್ರೆ ನಾನು ಆ ಗಿಡನ ತೆಗೆದುಕೊಡೋಕ್ಕೆ ನನಗೂ ಅನುಕೂಲ ಆಗುತ್ತೆ. ಆಮೇಲೆ ನನಗೆ ಕೇಳ್ತೀರಾ ನೀವು ವಿಡಿಯೋ ತೋರಿಸಿ ಮತ್ತು ಅದು ಕ್ಯಾಟ್ಲಾಗ್ ತೋರಿಸಿ ಅಂತೆಲ್ಲ ಕೇಳ್ತೀರಾ. ಕ್ಯಾಟ್ಲಾಗ್ ಎಲ್ಲ ಮಾಡಿಸೋ ಅಷ್ಟು ದೊಡ್ಡ ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತ ಅಷ್ಟು ದೊಡ್ಡ ಮಟ್ಟಕ್ಕೆ ನನ್ನ ಬೆಳೆಸಿದಾಗ ನಾನು ಕ್ಯಾಟ್ಲಾಗು ರೆಡಿ ಮಾಡಿಸಿ ನಿಮಗೆ ಅದು ಕ್ಯಾಟ್ಲಾಗ್ ತೋರಿಸೋ ವ್ಯವಸ್ಥೆನೂ ನಾನು ಮಾಡ್ತೀನಿ. ಸದ್ಯಕ್ಕೆ ಭಗವಂತ ನನಗೆ ಅಷ್ಟೊಂದು ಶಕ್ತಿ ಕೊಟ್ಟಿಲ್ಲ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯಿಂದ ನನಗೆ ಅಷ್ಟೊಂದು ಶಕ್ತಿ ಕೊಟ್ಟರೆ ಖಂಡಿತ ನಾನು ಕ್ಯಾಟ್ಲಾಗ್ನ ರೆಡಿ ಮಾಡಿಸ್ತೀನಿ. ಇನ್ನು ಇದು ಸುಗಂಧರಾಜ ಗೆಡ್ಡೆ, ಅಂದರೆ ಇದು ಸಿಂಗಲ್ ಪೇಟಲಲ್ಲೂ ಇದೆ, 3 ಎಳೆಯಲ್ಲೂ ಇದೆ. ಯಾವುದು ಬೇಕು ಅದನ್ನು ನೀವು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೋಬೋದು. ಇನ್ನು ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ, ಹಳದಿದು ದಾಸವಾಳ. ಇದಂತೂ ಗೊಂಚಲು ಹೂ ಬಿಡುತ್ತೆ. 3 ಗಿಡ ಇತ್ತು, 2 ಗಿಡ ಖಾಲಿ ಆಯಿತು, ಅದು ಒಂದೇ ಗಿಡ ಇರೋದು. ಇನ್ನು ಇದು ಹಳದಿನಲ್ಲಿ ಇದೇ ಒಂಥರ ಸಿಂಗಲ್ ಪೇಟಲು, ತುಂಬ ಚೆನ್ನಾಗಿದ್ದಾವೆ ಕಲ್ಲರ್ಗಳಂತೂ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಇನ್ನು ಇದು ಪರ್ಪಲ್ಲು ಡಬಲ್ ಪೇಟಲು, ಇದು ಅಷ್ಟೇ ಚೆನ್ನಾಗಿದೆ. ಹೆಚ್ಚು ಏನು ಗಿಡಗಳಿಲ್ಲ, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದೇ ಒಂಥರ ವೆರೈಟಿ ಕಲ್ಲರು, ಅಂದರೆ ಇದು ಹಳದಿ ಡಬಲ್ ಪೇಟಲಲ್ಲಿ ಇದೇ ಬೇರೆ ವೆರೈಟಿ. ಇನ್ನೂ ಒಂದು ರೆಗ್ಯುಲರಾಗಿ ನನ್ನ ಗಾರ್ಡನಲ್ಲಿ ಇರುತ್ತೆ ನೋಡಿ, ಅದೇ ವೆರೈಟಿ ಬೇರೆ. ಅಂದರೆ ಎಲ್ಲೋದಲ್ಲೇ ವೆರೈಟಿ ಇರುತ್ತೆ. ತುಂಬ ಚೆನ್ನಾಗಿದೆ ಕಲ್ಲರ್ಗಳು. ಇದರಲ್ಲಿ ಇನ್ನೂ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಅಂದರೆ ಇದು ಬೆಳಗ್ಗೆನೇ ನಾನು ವಿಡಿಯೋ ಮಾಡಿರೋದ್ರಿಂದ ಅದು ಹೂವು ನಿಮಗೆ ಚಿಕ್ಕ ಸೈಜಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ಅದಿನ್ನೂ ನಾವು ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ. ಇದೇ ಒಂಥರ ನೋಡಿ, ಅದು ವೆರೈಟಿ ಹಳದಿ ಸಿಂಗಲ್ ಪೇಟಲ್ಲಿ. ಇದೇ ಒಂಥರ ವೆರೈಟಿ, ಅಂದರೆ ಒಂದು ಕಲ್ಲರಲ್ಲೇ ಬೇರೆ ಡಿಫ್ರೆಂಟು ವೆರೈಟಿಗಳಲ್ಲಿ ಇರುತ್ತೆ ನೋಡಿ. ಇದು ಒಂಥರ ಪಿಂಕು, ಸೆಂಟ್ರಲ್ಲಿ ಒಂಥರ ವೈಟ್ ಥರ ಇದೆ. ನಾನು ಆವಾಗಲೇ ಹೇಳ್ದಂಗೆ ಒಂದಕ್ಕಿಂತ ಒಂದು ಕಲ್ಲರ್ಗಳಂತೂ ತುಂಬ ಚೆನ್ನಾಗಿದೆ. ಇದು ಗಾರ್ಡೇನಿಯಾ, ಇದಂತೂ ರೋಸ್ ಥರ ಹೂ ಬಿಡುತ್ತೆ. ಇದು ಸ್ಮೆಲ್ಲಂತೂ ಶ್ರೀಗಂಧದ ಸ್ಮೆಲ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಫೋಟೋಗೆಲ್ಲ ನಾವು ಹೂವು ಇಟ್ಟು ಅಂದರೆ ದೇವ್ರ ಮನೆ ಎಲ್ಲ ಫುಲ್ಲು ಘಮ ಅಂತಿರುತ್ತೆ. ಮೊನ್ನೆ ತುಮಕೂರಿಂದ ಬಂದಿದ್ರಲ್ಲ, ಅವರು 2 ಗಿಡ ತೊಗೊಂಡೋದ್ರು, ಇನ್ನು 2 ಗಿಡ ಇರೋದು. ತುಂಬ ಚೆನ್ನಾಗಿದೆ ಗಾರ್ಡೇನಿಯಾ ಇದಂತೂ. ಆ ಸ್ಮೆಲ್ಗೆ ನಮಗೆ ಅಷ್ಟೊಂದು ಖುಷಿ ಕೊಡುತ್ತೆ. ಇನ್ನು ಈ ಕಲ್ಲರಲ್ಲೂ ಅಷ್ಟೇ, ಇದು ಒಂದೇ ಗಿಡ ಇರೋದು. ತುಂಬ ಚೆನ್ನಾಗಿದೆ ಕಲ್ಲರ್ಗಳು ಅಷ್ಟೇ. ಅಂದರೆ ಇವೆಲ್ಲ ತುಂಬ ರೇರ್ ಕಲ್ಲರ್ಗಳು. ಸಾಮಾನ್ಯವಾಗಿ ನಾವು ಬೇಕು ಅಂತ ಹುಡಿಕೊಂಡೋದಾಗ್ಲೂ ಸಹ ಈ ಥರ ಕಲ್ಲರ್ಗಳು ನಮಗೆ ಸಿಗೋದಿಲ್ಲ. ಇನ್ನು ಇದು ಮಧುಮಾಲತಿ ಗಿಡದಲ್ಲಂತೂ ಒಂದೇ ಗಿಡದಲ್ಲಿ ನಿಮಗೆ ಕಲ್ಲರ್ ಹೂವು ಸಿಗುತ್ತೆ. ಅಷ್ಟು ಚೆನ್ನಾಗಿ ಹೂ ಬಿಡುತ್ತೆ ನೋಡಿ, ಅಲ್ಲಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂತ. ಇನ್ನು ಇದು ಆರೆಂಜು, ಇದಂತೂ ಕೇಳಂಗೆ ಇಲ್ಲ, ಅಷ್ಟು ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ನಾವು ಫೋಟೋಗೆ ಒಂದು 3 ಹೂ ಬಿಟ್ರೂ ಫೋಟೋ ಫುಲ್ಲು ಕವರ್ ಆಗಿಬಿಡುತ್ತೆ, ಅಷ್ಟು ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ಇದು ಪೂಜೆಗಂತೂ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಸಿಗುತ್ತೆ. ನೀವು 1-2 ಗಿಡ ಹಾಕ್ಕೊಂಡ್ರೂ ಸಾಕು, ಡೈಲಿ ನಮಗೆ ಈ ಥರ ದಾಸವಾಳ ಹೂವೆಲ್ಲ ಸಿಗುತ್ತೆ. ಅದರಲ್ಲೂ ಡಬಲ್ ಪೇಟಲು, ಇವೆಲ್ಲ ಡಬಲ್ ಪೇಟಲಲ್ಲಿ ತುಂಬ ದಪ್ಪ ಹೂ ಬರುತ್ತೆ. ಇನ್ನು ಫೋಟೋಗಿಟ್ಟು ಅದು ಪೂಜೆ ಮಾಡಿರೋದನ್ನು ಸಹ ವಿಡಿಯೋ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡೋಕೆ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇನ್ನು ಇದು 7 ಸುತ್ತಿನ ಮಲ್ಲಿಗೆ ಹೂವು, ಇದು ಅಷ್ಟೇ ಒಂದು ಸ್ವಲ್ಪ ಗಿಡಗಳೇ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಪಿಂಕಲ್ಲಿ ತುಂಬ ವೆರೈಟಿ ಇದೆ ನೋಡಿ, ಇದೇ ಒಂಥರ ಪಿಂಕು, ಲೈಟ್ ಪಿಂಕು, ಡಾರ್ಕ್ ಪಿಂಕು, ಅಂದರೆ ವೆರೈಟಿ ಇದೆ ಕಲ್ಲರ್ಗಳಲ್ಲಿ. ಇದು ಒಂದೇ ಗಿಡ ಇರೋದು, ಇದು ಕ್ರೀಮ್ ಕಲ್ಲರು. ಮತ್ತು ಇನ್ನು ಇದು ನಾಟಿ ದಾಸವಾಳ, ಇದು ಅಷ್ಟೇ ಕ್ರೀಮ್ ಕಲ್ಲರು. ಇದು ಅಷ್ಟೇ 2 ಗಿಡ ಇರೋದು. ಇದು ತುಂಬ ರೇರ್ ಕಲ್ಲರು, ಇದನ್ನು ತುಂಬ ದಿನದಿಂದ ಕೇಳ್ತಾ ಇದ್ರಿ, ನಾನು ಇವಾಗ ವಿಡಿಯೋ ಹಾಕಿದ್ದೀನಿ. ಇನ್ನು ವೈಟದು ಡಬಲ್ ಪೇಟಲ್ ದಾಸವಾಳ, ಇದು ಅಷ್ಟೇ ಕಡಿಮೆ ಗಿಡಗಳೇ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಪಿಂಕಲ್ಲಿ ಇದೇ ಒಂಥರ ಪಿಂಕು, ಇದು ಡಾರ್ಕ್ ಪಿಂಕು, ಇದು ಒಂದೇ ಗಿಡ ಇರೋದು. ತುಂಬ ಚೆನ್ನಾಗಿದೆ ಕಲ್ಲರ್ಗಳಂತೂ, ಡಾರ್ಕು ಲೈಟು ಈ ಥರ, ಅಂದರೆ ಒಂದೇ ಕಲ್ಲರಲ್ಲೇ ಡಿಫ್ರೆಂಟಾಗಿ ಕಲ್ಲರ್ಗಳಿರುತ್ತೆ. ಇನ್ನು ಇದು ಸೂಜಿ ಮಲ್ಲಿಗೆ ಗಿಡ. ಈ ಸೂಜಿ ಮಲ್ಲಿಗೆ ಗಿಡ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಚೆನ್ನಾಗೇ ಹೂ ಬಿಡುತ್ತೆ ನೋಡಿ. ಎಷ್ಟೊಂದು ಮೊಗ್ಗುಗಳಿಂದ ತುಂಬಿಕೊಂಡಿದೆ ಮತ್ತು ಹೂಗಳಿಂದನೂ ಸಹ ತುಂಬಿಕೊಂಡಿದೆ. ಇದು ಅಷ್ಟೇ, ಮೊನ್ನೆ ತುಮಕೂರಿಂದ ಬಂದಿದ್ರಲ್ಲ, ಅವರು 2 ಗಿಡ ತೊಗೊಂಡ್ರು, ಇನ್ನು 2 ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಮರ್ಗ, ದವನ ಮತ್ತು ಪನ್ನೀರ್ ಪತ್ರೆ ಇದೆಲ್ಲನೂ ಸಹ ಇದೆ. ದವನೂ ಅಷ್ಟೇ ತುಂಬ ಸ್ಮೆಲ್ಲಿದೆ, ಮುರುಗನೂ ತುಂಬ ಸ್ಮೆಲ್ ಇರುತ್ತೆ, ಮತ್ತು ಪನ್ನೀರ್ ಪತ್ರೆನೂ ಅಷ್ಟೇ. ಇವೆಲ್ಲ ನಾವು ಹೂವಿನ ಜೊತೆ ಈ ಪತ್ರೆಗಳೆಲ್ಲನೂ ಹಾಕ್ಬಿಟ್ಟು ಕಟ್ಟಿ ಮಾಲೆ ಮಾಡಿ ನಾವು
ಪೂಜೆಗೆಲ್ಲ ಬಳಸ್ಕೋಬಹುದು. ಇನ್ನು ಇದು ಕಟಿಂಗಿಂದ ಬಂದಿರೋ ದಾಸವಾಳ, ಇದು ಕನಕಾಂಬರ ಕಲರು. ಇದು ಒಂದೇ ಗಿಡ ಇರೋದು, ಎರಡಿತ್ತು. ಮೊನ್ನೆ ತುಮಕೂರಿಂದ ಬಂದಿದ್ರು ಅನ್ನಲ್ಲ, ಅವರು ಒಂದು ತಗೊಂಡ್ರು. ಇನ್ನು ಅದು ಒಂದೇ ಗಿಡ ಇರೋದು. ಇನ್ನು ಇದು ಪಿಂಕು ಅದು ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ವೈಟ್ ಆಗುತ್ತೆ, ಕಾಕಡ ಗಿಡ ಅನ್ನಲ್ಲ. ಇದು ಅಷ್ಟೇ ಎರಡೇ ಗಿಡ ಇರೋದು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬಿಡುತ್ತೆ. ಇನ್ನು ಕರ್ಬೇವಿನ ಗಿಡಗಳು ಇದ್ದಾವೆ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಅಷ್ಟೇ 2 ಗಿಡ ಇದೆ. ಇದು ಅಷ್ಟೇ ತುಂಬ ರೇರ್ ಕಲರು. ಇವೆಲ್ಲ ದಾಸವಾಳ ಗಿಡಗಳು. ಇದು ಅಷ್ಟೇ, ಇದು ತುಂಬ ರೇರ್ ಕಲರು. ಇದು ಒಂದೇ ಗಿಡ ಇರೋದು. ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಕಲ್ಲರ್ಗಳಂತೂ ಒಂಥರ ಡಿಫ್ರೆಂಟ್ ಕಲ್ಲರ್ಗಳು. ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇದು ಅಷ್ಟೇ ಸೆಂಟ್ರಲ್ಲಿ ಪಿಂಕ್ ಇರುತ್ತೆ, ಮತ್ತು ಸುತ್ತಲೂ ವೈಟ್ ಇರುತ್ತೆ ನೋಡಿ, ಆ ಥರ. ಇದು ವೈಟು ಅಂದರೆ ಸಿಂಗಲ್ ಪೇಟಲು. ಮತ್ತು ಇನ್ನು ಇದು ಪಿಂಕು, ನಾನು ಆವಾಗಲೇ ತೋರಿಸಿದ್ದು ಅದು 2 ವೆರೈಟಿ, ಅದೇ ಬೇರೆ ಪಿಂಕು ನೋಡಿ. ಇದೇ ಒಂಥರ ಬೇರೆ ಪಿಂಕು. ಹೀಗೆ ಸುತ್ತಲೂ ಒಂಥರ ವೈಟ್ ಥರ ಇದೆ, ಸೆಂಟ್ರಲ್ಲಿ ಪಿಂಕ್ ಇದೆ ನೋಡಿ. ಅಂದರೆ ಇದು ಅಷ್ಟೇ ಪರ್ಪಲ್ ಕಲರು. ಇದು ಡಬಲ್ ಪೇಟಲು. ಇನ್ನು ಇದು ರೆಡ್ಡು, ತುಂಬ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಇದು ರೆಡ್ದು ಎಷ್ಟು ದಪ್ಪನಾಗಿ ಹೂ ಬರುತ್ತೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಇದು ದಪ್ಪನಾಗಿ. ಇನ್ನು ಇದು ಸೀಬೆಹಣ್ಣಿನ ಗಿಡಗಳಿದೆ, ಮತ್ತು ಸ್ಟಾರ್ ಫ್ರೂಟು, ದಾಳಿಂಬೆ ಗಿಡ, ಮತ್ತು ಇನ್ನು ಸೀತಾಫಲ, ಇಷ್ಟೆಲ್ಲ ಇದೆ. ಸ್ಟಾರ್ ಫ್ರೂಟು ಅಷ್ಟೇ 2 ಗಿಡ ಇರೋದು. ಇನ್ನು ಸೀಬೆ ಹಣ್ಣಿನ ಗಿಡಗಳಲ್ಲಿ 2 ಇರೋದು, ಎಲ್ಲ ಖಾಲಿಯಾಗಿದೆ. ಇನ್ನು ಮಾವಿನ ಗಿಡ ಅದೂ ಎಲ್ಲ ಖಾಲಿಯಾಗಿದ್ದಾವೆ. ಇನ್ನು ಸ್ಟಾರ್ ಫ್ರೂಟು, ಮತ್ತು ಸೀಬೆಹಣ್ಣಿನ ಗಿಡ, ಮತ್ತು ಇನ್ನು ದಾಳಿಂಬೆ ಗಿಡ, ಇನ್ನು ಸೀತಾಫಲ, ಎಲ್ಲ 2 ಇರೋದು. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಗಿಡಗಳೆಲ್ಲ ತೊಗೊಂಡು ಹಾಕೊಳ್ಳಿ. ತುಂಬ ಚೆನ್ನಾಗಿ ಗಿಡದಲ್ಲಿ ಹೂವು ಬರುತ್ತೆ, ಮತ್ತು ಹಣ್ಣು ಇದೆಲ್ಲನೂ ಸಹ ಬಿಡುತ್ತೆ ನೋಡಿ. ಆ ಗಿಡದಲ್ಲಿ ಒಂದು ಸ್ಟಾರ್ ಫ್ರೂಟು ಸಹ ಬಿಟ್ಟಿದೆ. ಈ ಮಳೆಗಾಲದಲ್ಲಿ ನೀವು ಎಂಥದ್ದೇ ಗಿಡ ಹಾಕಿದ್ರೂ ಯಾವ ಗಿಡನೂ ಸಹ ಹೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಗಿಡಗಳನ್ನ ತಗೊಂಡು ಹಾಕೊಳ್ಳಿ. ಅಂದರೆ ಈಗ ನಮ್ಮ ಗಾರ್ಡನಲ್ಲೇ ನಾವು ಬೆಳೆದು ಒಂದು ಹಣ್ಣು ಏನಾದರೂ ತಿಂದಾಗ ಅದರಲ್ಲಿ ಸಿಗುವಂತಹ ಖುಷಿನೇ ಬೇರೆ ಅಲ್ವಾ. ಇದು ಸೀತಾಫಲ ಗಿಡದಲ್ಲೂ ಅಷ್ಟೇ, ಅದರಲ್ಲಿ ಹೂವು ಮತ್ತು ಸಣ್ಣ ಕಾಯಿಗಳೂ ಸಹ ಆಗಿದ್ದಾವೆ. ಅಂದರೆ ಅದು ಕಾಯಿಗಳಿರುತ್ತೆ, ನಾವು ಅದು ಪ್ಯಾಕ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅದು ಉದುರೋಗ್ಬಿಡುತ್ತೆ. ಹಂಗಾಗಿ ಅದು ನಿಮಗೆ ತಲುಪೋವರೆಗೂ ಅದು ಸಣ್ಣ ಕಾಯಿ ಇರೋದಿಲ್ಲ. ದಾಳಿಂಬೆ ಗಿಡದಲ್ಲೂ 2 ಕಾಯಿಗಳು ಇರೋವಂಥದ್ದು ಒಂದು ಗಿಡ ಇದೆ, ಅದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.